ಡಕ್ಕಿ ಕೊಯ್ತಾರ ನಿಂದ 3 ದಿನ ಗುದ್ದಾಡಿ 4ನೇ ದಿವ್ಸಕ್ಕೆ ಮತ್ತೆ ನಿಂದ ಸಿಜರಿಂಗ್ ಹಾಕತ್. ಸಿಜರಿಂಗ್ ಅದ ಡಕ್ಕಿ ಕೊಯ್ದತ್ತಾರ ನಮ್ಮ ಕನ್ನಡದಾಗ. ಹೌದಿಲ್ಲ? ಹೌದು. ಅದಕ್ಕೆ ಮದಗೋಡ ಮಹಾರಾಜರು ಬರೆದ್ರು. ಏನು ಬರ್ದಾರಪ್ಪ? ನೀ ಮಾಡಿದ ನೀನೇ ಉಣ್ಣ, ಹೌದು, ನೀ ಮಾಡಿದ ನೀನೇ ಉಣ್ಣ, ಹೇಳಬ್ಯಾಡು ಯಾರಿಗೆ, ಉಂಡುಳದ ಆಗಲ ತಮ್ಮ ತಗದಿಡೋ ನಾಳಿಗೆ, ಉಂಡುಳದ ಆಗಲ ತಮ್ಮ ತಗದಿಡೋ ನಾಳಿಗೆ. ಲೇ ಮಾಡದಲ್ಲ ಲೇ ಮಾಡದಲ್ಲ ಹೌದು ಬ್ಯಾಡ ಯಾರಿಗೆ, ಒಂಡೊಳದದು ಆಗಲ ತಮ್ಮ ತಗದಿಡೋ ನಾಳಿಗೆ, ಒಂಡೊಳದದು ಆಗಲ ತಮ್ಮ ತಗದಿಡೋ ನಾಳಿಗೆ. ನೀ ಮಾಡಿದು ನೀನೇ ಉಣ್ಣು, ನೀ ಮಾಡಿದ ನೀನೇ ಉಣ್ಣು, ನೀ ಮಾಡಿದು ನೀನೇ ಉಣ್ಣು, ನೀ ಮಾಡಿದ ನೀನೇ ಉಣ್ಣು, ಬ್ಯಾಡು ಯಾರಿಗೆ. ಯಾರು ಸರ್? ಉಂಡುಳದ ಅಗಲ ತಮ್ಮ ತಗದಿಡೋ ನಾಳಿಗೆ, ಉಂಡುಳದ ತಾಲ ತಮ್ಮ ತಗದಿಡೋ ನಾಳಿಗೆ. ಎಷ್ಟು ಜನ್ಮ ತಿರಗಿ ಬಂದಿದ್ಯಪ್ಪ ಈ ಧರುಣಿಗೆ, ಎಷ್ಟು ಜನ್ಮ ತಿರಗಿ ಬಂದಿದ್ಯಪ್ಪ ಈ ಧರಣಿಗೆ. ನಂದು ಅನ್ನುತ್ತ ಹೊಂಟು ಹೋಗುವಾಗ ಹೇಳಲ್ಯಾರಿಗೆ, ನಂದು ಎನ್ನುತ್ತ ಹೊಂಟು ಹೇಳಲಿಲ್ಲ ನೀ ಯಾರಿಗೆ. ಮಾರುತಿ ಕಾರ ತರಬಿದ ಬಾಗಿಲಿಗೆ, ಮಾರುತಿ ಕಾರ ತರಬಿದ ಬಾಗಿಲಿಗೆ, ಬರಲಿಲ್ಲಪ್ಪ ಒಳಗೆ. ನೀ ಮಾಡಿದು ನೀನೇ ಉಣ್ಣು, ನೀ ಮಾಡಿದ ನೀನೇ ಉಣ್ಣು, ಹೇಳಬ್ಯಾಡು ಯಾರಿಗೆ, ನೀನು ಹೇಳಬ್ಯಾಡ ಯಾರಿಗೆ. ಉಂಡುಳದ ಅಗಲ ತಮ್ಮ ತಗದಿಡೋ ನಾಳಿಗೆ, ಉಂಡುಳದ ಅಗಲ ತಮ್ಮ ತಗದಿಡೋ ನಾಳಿಗೆ. ಶಾಬಾಷ್. ಒಂದೊಳಗದು ಆಗಲ ತಮ್ಮ ತಗದಿಡೋ ನಾಳಿಗೆ. ಮಾರುತಿ ಕಾರ ತಂದಿಯ ಮಣಿಗೆ, 6 ಅಂತಸ ಕಟ್ಟಿಸಿದಿ ಮಣಿಗೆ, ಮಾರುತಿ ಕಾರ ತಂದಿಯ ಮನೆಗೆ, 6 ಅಂತಸ ಕಟ್ಟಿಸಿ ಮನೆಗೆ. ಮಾರುತಿ ಕಾರ ತಂದದಿ ಮನೆಗೆ, 6 ಅಂತಸ ಕಟ್ಟಿಸಿದಿ ಮನೆಗೆ, ಮಾರುತಿ ಕಾರ ತಂದೆಯದ ಮನೆಗೆ, 6 ಕಂತ ಕಟ್ಟಿಸಿ ಮನಸ್ಸಿಗೆ. ದಾನ ಧರ್ಮ ಮಾಡಲಿ ಯಾರಿಗೆ, ದಾನ ಧರ್ಮ ಮಾಡಲಿಲ್ಲ ಯಾರಿಗೆ, ಸಾವುಕಾರಾಗ ಭೂಮಿಗೆ. ಎಲ್ಲ ಗಳಿಸಿ ಬಿಟ್ಟ ಹೊಂಟಿರಿ, ಎಲ್ಲ ಗಳಿಸಿ ಬಿಟ್ಟ ಹೊಂಟಿರಿ, ಎಲ್ಲ ಗಳಿಸಿ ಬಿಟ್ಟ ಹೊಂಟಿರಿ, ಎಲ್ಲ ಗಳಿಸಿ ಬಿಟ್ಟು ಹೋಗಿನಿ. ಹೋಗದ ಬಂದ ಉಂಡರ ಹೋಳಿಗೆ, ಹೋಗದ ಬಂದ ಉಂಡರ ಹೋಳಿಗೆ.
ನೀ ಮಾಡಿದ ನೀನೇ ಉಣ್ಣೋ ಹೇಳಬ್ಯಾಡು ಯಾರಿಗೆ ನೀ ಮಾಡಿದ ನೀಗಲ ತಮ್ಮ ತಗದಿರೋ ನಾಳಿಗೆ ನೀ ಮಾಡಿದ ಒಂದೊಳದ ಅಗಲ ತಮ್ಮ ತಗದಿಡೋ ನಾಳಿಗೆ ಚಲೋ ಇದ್ದಾಗ ನಂಬಿದ ಹೆಂಡರಿಗೆ ರೋಗ ಒಂದ ತಟ್ಟೆದ ನಿನಗೆ ಚಲೋ ಇದ್ದಾಗ ನಂಬಿದ ಹೆಂಡರಿಗೆ ರೋಗ ತಟ್ಟದ ಕೇಳಾವಾಗಿ ಚಲೋ ಇದ್ದಾಗ ನಂಬಿದ ಮಕ್ಕಳಿಗೆ ರೋಗ ತಟ್ಟಿತು ಎಂತ ಹೋಗಿ ಚಲೋ ಇದ್ದಾಗ ನಂಬಿದ ಮಕ್ಕಳಿಗೆ ಮುಂದ ಹೋಗಿ ರೋಗ ತಟ್ಟಿದರಿ ರೋಗ ತಟ್ಟಿ ನಾರುತ್ತ ನಡೆದೋ ರೋಗ ತಟ್ಟಿ ನಾರುತ್ತ ನಡೆದೋ ಕುಷ್ಠ ರೋಗ ತಟ್ಟೆದ ನಿನಗೋ ಕುಷ್ಠ ರೋಗ ತಟ್ಟದ ನಿನಗೋ ಊರ ಸರಿ ಅಂದಾರ ಹೋಗಿ ಚಲೋ ಇದ್ದಾಗ ಕರಿತಾರ ಕೂಗಿ ಚಲೋ ಇದ್ದಾಗ ಕರಿತಾರ ಕೂಗಿ ಚಲೋ ಇದ್ದಾಗ ಕರಿತಾರ ಕೂಗಿ ಚಲೋ ಇದ್ದಾಗ ಕರಿತಾರ ಕೂಗಿ ಅಡಿಗಂದರ ಹೋಗ ಕೂಗಿ ಹೌದು ಕೊಂಡೊಳದ ತಮ್ಮ ತಗದಿರುವ ನಾಳೆಗೆ ಕೊಂಡೊಳದ ಅಗಲ ತಮ್ಮ ತಗದಿರುವ ನಾಳೆಗೆ ತಗದಿಡೋ ನಾಳೆಗೆ ದೇಶದೋಳು ಹುಣಿಶಾಳ ಊರ ಜಾಯಿರಾಗದು ಸುತ್ತ ಹಳ್ಳಿಗೆ ದೇಶದೋಳ ಹೊಡಚನ ಓರ ಜಾಯರಾಗದ ಸ್ವತ್ತ ಹಳ್ಳಿಗೆ ಓಳ ಕೊಳ್ಳಲ ಎಲ್ಲಮ್ಮ ತಾಯಿ ಬಂದ ನೆನೆದಳು ಈ ಊರಿಗೆ ಓಳ ಕೊಳದ ಎಲ್ಲಮ್ಮ ದೇವಿ ಬಂದ ನೆರಳು ಈ ಊರಿಗೆ ಸ್ವಂತ ಸಾಹಿತ್ಯ ಬರದ ಅರ್ಜುನ ನೆಂತ ಕುಂತಲ್ಲಿ ಸಾಹಿತ್ಯ ಬರದು ಅನಿಸಿಕೊಂಡ ಕವಿಗಾರ ಸಣ್ಣ ಕಲಾವಿದ ಅನಸಿದೋ ಸಣ್ಣ ಕಣಾವೆ ಅನಸಿದೋ ಸಣ್ಣ ಕಲಾವಿದ ಅನಸಿದೋ ಸಣ್ಣ ಕಾಲವೀವ ಅನಿಸಿದೋ ಹಾಲ ಮತಕ ಸಿರಬಾಗೆ ಹಾಲ ಮತಕ ಸಿರಬಾಗೆ ಬಾಳಪ್ಪ ಮುತ್ಯ ಹಾಲ ಮತಕ ಸಿರಬಾಗೆ ನನ್ನ ಸಂಗಿಗೆ ರಾಮಲಿಂಗ ಚೇರ್ಮನ 36 ವರ್ಷಾಗಿ ನನ್ನ ಸಂಗಿಗೆ ರಾಮಲಿಂಗ ಚೇರ್ಮನ 36 ವರ್ಷಾಗಿ ಒಳ್ಳೊಳದ ತಮ್ಮ ತಗದಿಡೋ ದೇಶದೋಳು ಕಪ್ಪರಟ್ಟಿ ಊರ ಜಾಯಿರಾಗದು ಸುತ್ತ ನಾಡಿಗೆ ದೇಶದೋಳು ಕಪರಟಿ ಓರ ಜಾಯರಾಗದ ಸುತ್ತ ನಾಡಿಗೆ ಯೋಗಿಯ ಮುಗಿ ಬಂದ ನೆನದನೋ ಭಕ್ತರ ಪಾಲಿಗೆ ಹೋಗಿ ಅಮ್ಮಗೆ ಬಂದ ನೆನದನು ಭಕ್ತರ ಬಾಳಿಗೆ ಭಗವನ ಮುತ್ತ ಹೇಳಿದ ಕವಿಯೋ ಭಗವನ ಮುತ್ತ ಹೇಳಿದ ಕವಿಯ ಹಾಡಿ ಹೇಳುವ ಎಲ್ಲರಿಗೆ ಮರಳಿ ಬರುದಿಲ್ಲ ಈ ಭೂಮಿಗೆ ಮರಳಿ ಬರುವುದಿಲ್ಲ ಈ ಭೂಮಿಗೆ ಹಳ್ಳಿ ಬರುದಿಲ್ಲ ಈ ತರುಣಿಗೆ ಮರಳಿ ಬರುವುದಿಲ್ಲ ಈ ಭೂಮಿಗೆ ಹೋಗಿ ಕೂಡು ಗುರವಿಗೆ ಹೋಗಿ ಬೀಳು ಗುರುಗಳು ಪಾಲಿಗೆ ಹೌದಾ
ಒಂದೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಒಂದೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಒಂದೊಳದ ಅಗಲ ಅಗಲ ತಮ್ಮ ತಗದಿಡೋ ನಾಳೆಗೆ ನೀ ಮಾಡಿದು ನೀನೇ ಉಳ್ಳು ನೀ ಮಾಡಿದ ನೀನೇ ಉಳ್ಳು ನೀ ಮಾಡಿದು ನೀನೇ ಉಳ್ಳು ನೀ ಮಾಡಿದ ನೀನೇ ಉಳ್ಳು ಬ್ಯಾಡು ಯಾರಿಗೆ ನೀನು ನೀಡಬ್ಯಾಡ ಯಾರಿಗೆ ಒಂದೊಳದ ಅಗಲ ತಮ್ಮ ತಗದಿರೋ ನಾರಿಗೆ ಒಂದೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಒಂದೊಳದ ಅಗಲ ತಮ್ಮ ಅಗಲ ತಮ್ಮ ತಗದಿಡೋ ನಾಳೆಗೆ ಅದಕ್ಕ ಹಲೋ ಮಹಾತ್ಮರಾದವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗ ಹಿಂಗ ಹೇಳ್ತಾರ. ಹ್ಯಾಂಗ ಹೇಳ್ತಾರಪ್ಪ? ಕುಂಡ ಮಂಗಲ್ ಹೆಂಗ್ ಹೇಳ್ತಾರ ಕೇಳತ್ತಾರ ಗುರುಗಳು ಹಲೋ ಯಾಕಲಾವಿದರಿಗೆ ವಿನಂತಿ, ಯಾಕಪ್ಪ ಈ ಭೂಮಿ ಮೇಲೆ ಗಂಡ ಹಚ್ಚೋ ಹೆಣ್ಣು ಅಂತ ಹೇಳ್ಬೇಕಾಗಿ ನಿಂಗಪ್ಪಣ್ಣ ಪಾಟೀಲ್ ಅವರು ಕೇಳಿದ್ದಾರೆ. ಅದಕ್ಕಾಗಿ ಗಂಡ ಹಚ್ಚೋ ಹೆಣ್ಣು ಹೇಳಿ ತಾವು ಹೇಳಿದ ಕಲಾವಿದರು 100 ರೂಪಾಯಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಒಳ್ಳೆಯದು. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಸೂರ್ಯ ಚಂದ್ರಾದಿಗಳೆಲ್ಲ ಗ್ರಹ ನಕ್ಷತ್ರಗಳೆಲ್ಲ ಕತ್ತಲು ಬೆಳಕವಿಲ್ಲ. ಕಣ್ಣಿಗೆ ಕಾಣದಿರುವ ಸೂಕ್ಷ್ಮ ಹಿಡ್ಕೊಂಡು ಜಗತ್ತಿನ ಸೃಷ್ಟಿ ತಿಥಿ ತುಂಬಿ ತುಳಕಾಮ್ ಯಾರು ಅಂತ ಕೇಳಿದ್ರೆ ಯಾರಿಪ್ಪ? ಅವನೇ ಪರಮಾತ್ಮ. ಪರಮಾತ್ಮ. ಆವ ಕಾಲಕ್ಕೆ ಏನು ಮಾಡಿದ್ವು ಅಂತ ಕೇಳಿದ್ರೆ ಏನಾಯ್ತ್ರಿಪ್ಪ? ಇದು ಬ್ರಹ್ಮಾಂಡ ಇರ್ತಕ್ಕಂಥದ್ದು, ಇದು ನನ್ನಿಂದ್ರ ತುಂಬಂಗಿಲ್ಲ, ತುಂಬಂಗಿಲ್ಲ. ಇನ್ನು ಏನು ಮಾಡಬೇಕು ಅಂತ ತಿಳ್ಕೊಂಡ ಪ್ರಥಮದಲ್ಲಿ ಇರ್ತಾವಂದ್ರ ನನ್ನಪ್ಪ ಪರಮಾತ್ಮ ಒಬ್ಬನೇ ಇದ್ದ. ಹೌದು. ಇನ್ನು ಮುಂದೆ ಇದು ಬೆಳವಣಿಗೆ ಆಗಬೇಕಂತ ತಿಳ್ಕೊಂಡು ಆವಾಗ ಏನು ಮಾಡಿದ, ಒಂದು ಪ್ರಕೃತಿ ತತ್ವ, ಒಂದು ಪರತತ್ವ. ಹೌದೌದು. ಪ್ರಕೃತಿ ತತ್ವ ಅಂದ್ರೆ ಹೆಣ್ಣ, ಪರತತ್ವ ಅಂದ್ರೆ ಗಂಡ. ಗಂಡ. ಪ್ರಕೃತಿ ತತ್ವ ಮತ್ತು ಪರತತ್ವ ಅಂತಕ್ಕಂಥದ್ದು ಏನು ಮಾಡಿದಪ್ಪ ಅಂತಂದ್ರ, ಹೌದು, ಇವು ಎರಡು ಅವತಾರವನ್ನ ತೊಟ್ಟು ಏನು ಮಾಡಿದಪ್ಪ ಅಂತಂದ್ರ, ಏನ್ ಮಾಡಿದ್ರಿಪ್ಪ? ಅವಕ್ಕೆ ಎರಡಕ್ಕೂ ಲಗ್ನ ಮಾಡಿ ಇನ್ನು ನೀವು ಸಂಸಾರ ಮಾಡಿ ಮಕ್ಕಳ ಹಡಿದು 84 ಲಕ್ಷ ಜೀವರಾಶಿಗಳನ್ನ ಈ ಭೂಮಿ ಮೇಲೆ ನೀವು ಹುಟ್ಟಿಸ್ಬೇಕಂತೇಳಿ ಆಜ್ಞೆ ಮಾಡಿ ಪ್ರಕೃತಿ ತತ್ವ ಮತ್ತು ಪರತತ್ವ ಎರಡು ಭಿನ್ನ ರೂಪಗಳನ್ನ ತೊಟ್ಟು ನನ್ನಪ್ಪ ಪರಮಾತ್ಮಕ ನಿಂತಾನೆ ಹಿಂದ. ಹೌದೌದು. ಅವ ಬರೇ ಅವ ಯಾಕಪ್ಪ ಅಂತಂದ್ರೆ ಅವನೊಬ್ಬನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಹೌದೌದು. ಅಲ್ಲಿ ಪ್ರಕೃತಿ ತತ್ವ ಮತ್ತು ಪರತತ್ವ ಇವು ಏನಪ್ಪಾ ಅಂತಂದ್ರೆ ಒಂದು ಪಾತ್ರಧಾರಿಗಳಿವು. ಹೌದು. ಸೂತ್ರಧಾರಿ ಅವ ಪರಬರ ನಿಂತುಕೊಂಡ. ಹೌದು. ಅವ್ರಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡ್ಲಿಕ್ಕೆ ಆಜ್ಞೆ ಮಾಡಿಬಿಟ್ಟ. ಹೌದು. ಆ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತ್ರಿಪ್ಪ? ಆವಾಗಿನಿಂದ ಎಡಗಡೆ ಹೆಣ್ಣು, ಬಲಗಡೆ ಗಂಡು. ಹೌದು. ಎಡಗಡೆ ಹೆಣ್ಣು, ಬಲಗಡೆ ಗಂಡ. ಹೌದು. ಎರಡು ಅವತಾರವನ್ನು ತೊಟ್ಟ ಪರಮಾತ್ಮ ನಿಂತಾನ. ಹಂಗೆ ನಿಮ್ಮವ್ವ ಪಾರ್ವತಿ ಏನಾರ ಎಡಗಡೆದ ಗಂಡು ಬಲಗಡೆದು ಹೆಣ್ಣು ಅಂತಕ್ಕಂಥದ್ದು ನೀ ಮಾಡಿದೇನು ತೋರ್ಸು. 18 ಪುರಾಣ ಕಚ್ಚಿ ತೋರ್ಸು. ಹೌದು. ಹೌದಿಲ್ಲ? ಹೌದು. ನಾ ಹೆಂಗ ಎಡಗಡೆ ಹೆಣ್ಣ ಬಲಗಡೆ ಗಂಡ ಮಾಡಿ ನಾ ಪರಬರ ನಿಂತೀನಿ. ಹೌದು. ಹಂಗ ನಿಮ್ಮವ್ವ ಯಾವಕ್ಯಾರ? ಹೌದಿಲ್ಲ? ಹೌದ. ಎರಡು ಭಿನ್ನ ರೂಪಗಳನ್ನ ತೊಟ್ಟು ನಾ ಅವ ಹಿಂದ ಪರಬರ ನಿಂತಕ್ಕೆ ಯಾರ ಇಲ್ಲಿ ಪ್ರಕೃತಿ ತತ್ವ ಪರತತ್ವ ಎರಡು ಭಿನ್ನ ರೂಪವನ್ನು ತೊಟ್ಟು ಅವರ ಲಗ್ನ ಮಾಡಿ ನೀವು ಹಿಂಗ ಮುಂದಿನ ಸೃಷ್ಟಿ ಬೆಳವಣಿಗೆ ಮಾಡಂತೆ ಯಾವಾಕಿ ನಿಮ್ಮವ್ವ ಹೇಳಿದ್ರ ಆಕೆ ಯಾರ ಇಲ್ಲಿ ಯಾರು ಹುಟ್ಟ್ಯಾವಲ್ಲ ಇವು ಕೂಸಿನ ಹೆಸರೇನು? ಹೌದೌದು. ಮಾಸ್ತರ್ ನಿಮ್ಮವ್ವನಿಂದ್ರೆ ಏನೂ ಆಗಿಲ್ಲ. ಹೌದೌದೌದು.
ಅಲ್ಲಿ ಹೆಣ್ಣಿನ ಅವತಾರನು ತಾನೇ ತೊಟ್ಟ, ಗಂಡಿನ ಅವತಾರ ತಾನೇ ತೊಟ್ಟ. ಇನ್ನು ನೀವು ಇದನ್ನು ಸೃಷ್ಟಿ ಮಾಡ್ರತ್ ಹೇಳಿ ನನ್ನಪ್ಪ ಪರಬರ್ ಉಳ್ಕೊಂಡನ. ಹಾಗೆ ನಿಮ್ಮ ಅವ್ವಗೆ ನಾನು ದೊಡ್ಡಕ್ಕಿದನಂದ್ರ ನೀ ಇಂಥ ಅವತಾರ ಇದನ್ನ ಶರೀರದೊಳಗ ಭಾಗ ಮಾಡಿ ಕೊಡು. ಹೌದೌದು. ಎಡಗಡೆ ಹೆಣ್ಣ ಬಲಗಡೆ ಗಂಡ, ಹಿಂದ ಪರಬರ್ ಉಳ್ದಕ್ಕೆ ನಾ ಅದನ್ನಂತೇಳಿ ನೀ ಯಾರ? ಇದು ಪುರಾಣ ಆಧಾರ. ಹೌದು. ಸೂರ್ಯ ಚಂದ್ರ ಇಲ್ಲ, ಕತ್ತಲ ಬೆಳಕಿಲ್ಲ, ಕಣ್ಣಿಗೆ ಕಾಣದ, ಕಿವಿಗೆ ಕೇಳದ, ಬುದ್ಧಿಗೆ ನಿರಕದ. ಪ್ರಕೃತಿ ತತ್ವ, ಪರತತ್ವ, ಇವು ಎರಡು ಪರ ಭಿನ್ನ ರೂಪ. ನಮ್ಮ ಅಪ್ಪನ ತಿಳಿ ನಾನು ವಿಷ್ಣು ಪುರಾಣ ಭಾಗ ಬಂದ್ರ ಕೊಡ್ತೀನಿ. ಹೌದು. ಹೌದಿಲ್ಲ? ಹೌದೌದು. ಹಂಗ 48ನೇ ಪುಟದಾಗ ಹಂಗ ನೀ ಏನಾದ್ರ ನಿಮ್ಮ ಒಂದಿತ್ತಂದ್ರ ನೀ ನನಗೆ ಹೇಳು. ಹೌದು. ಏನು ಇಲ್ಲದಾಗ. ಹೌದಿಲ್ಲ? ಇಲ್ಲಂದ್ರ ಇದು ಎಲ್ಲಾ ನಡೆದದ್ದು ನಮ್ಮ ಅಪ್ಪನಿಂದ. ಹೌದು. ನಿಮ್ಮವು ಇಲ್ಲ ಇಲ್ಲ, ಇವು ಎರಡು ನನ್ನ ಅವತಾರದವು. ಹೌದು. ನಿಮ್ಮವನ ಅವತಾರ ಯಾವ್ದೈತಿ ಹೇಳ. ಇನ್ನೇನು ಹೇಳ್ತಾನ, ಮಂಗಳಾರತಿ ಮಾಡೋ ಟೈಮ್ ಆತ. ನಿಂದೇನು ಇಲ್ಲ. ಹೌದೌದು. ಎರಡು ನನ್ವ ಇವ. ಸೋಮನಿಯನ್ನು ಕರ್ಕೊಂಡು ನಾ ಬೆಳಕ ಮಾಡಕ್ ಬಂದಿ. ಸೋಮ ಹಿಂಬಾಲ ಆಸರ. ಹೌದಿಲ್ಲ? ಸೋಮನ ದೋತ್ರ ಕಚ್ಚಿ ಹಿಡ್ಕೊಂಡು ಹಿಂದಿಂದ ಬರೋದು ಅಷ್ಟೇ. ನೀ ಬರೋ ಕೆಲಸ ಮುಂದೆ ಹೋಗಿ ನಾ ಮಾಡ್ತೀನಿ ಅನ್ನೋಂಥ ಪಾವರ್ ನಿಂದಲ್ಲಿ ಇಲ್ಲ. ಜಾಡಿಸಿ ನೀನು ಪಾವರ್ ನೀಡಿ ತಿಂಡಿತ ಮಾಡಿ ತೋರ್ಸು. ನೋಡ್ತಾನ. ಹೌದೌದು. ಏನು ಮಾಡ್ತಿ? ಏನ್ ರಾಡಿ ಮಾಡೋಣ. ಮಗ ಹಸದತಿ ಪಟ್ನ ಕರ ಬಿಡು, ನಾ ಹಿಡ್ಕೋತನತ್. ಕರ ನಾ ಬಿಟ್ಟಾಗ ನೀ ಬಿಟ್ಟಾಗ ನೀವು ಚರಿಗೆ ದಬ್ಬಾಕೊಂಡು ಹೋಗು. ಮಾತು ಎಳ್ಕೊಂಡು ಹೋಗಿ ನಾ ಕಟ್ಟಬೇಕು. ಕರ ನಿಗೋದಲ್ಲ ಬಾರ ಅನ್ನೋದು ಹೊರ್ಕೋದು ಎಲ್ಲ ಉಣಿಸಿ ನೋಡುತ್ತೆ. ಮತ್ತೆ ನನ್ನ ಬೇವ ಬಾಂಡೆ ಸಾಮಾನು ಉಳಿಸೋದು ಇದ್ರ ಮಾಡುದು ಇದ ಚಟ ನಿಮ್ಮದು. ಹೌದು ಇಲ್ಲ? ಹೌದೌದು. ನೀವು ಎದ್ರಾಗ ಹೆಚ್ಚದಿರಿ ಹೇಳ್ರಿ. ಹೇಳ ಮಾಸ್ತರ್, ನೀ ಎದ್ರಾಗ ಹೆಚ್ಚ? ಮಂಡ್ಯ ಸಂಗೀತ ಅನ್ಕಿತ ಒಂದ್ ಜರ ಹೆಚ್ಚದಾರ ಅವ್ರಿ. ಮೈತುನು ಸೃಷ್ಟಿ ಮಾಡಾಕ ಬಂದ್ರು ನಮ್ ತ್ಯಾಕ ಮಲ್ಕೊಳಾಕ ನಿಗಲಿಲ್ಲ. ನಿಮ್ಗೆ ಹೌದೌದು. ಬೋಗ್ ಕೊಡಾಕ್ ಬಂದ್ರು ನಿಗಲಿಲ್ಲ. ಎದ್ದು ಓಡ್ವಾರಿ ಬರೀ ನಮಗ್ ಕಾವು ತಡ್ಕೊಳಕ್ ಆಗ್ಲಿಲ್ಲ. ಮಟ್ಯಾಳ ಸಂಗೀತಾಗ 18 ಪುರಾಣ ಕಚ್ಚ ಮಾಸ್ತರ್ ಇದೆ. ಹೌದೌದೌದು. ಹೌದಿಲ್ಲ? ನಮಗ ತಿಳಿದ್ರಿ ನೀವು ಮತ್ತೆ ಇನ್ನು ಹೆಣ್ಣು ಕುದುರೆಯಾಗಿ ಆಗ್ಯಾರ. ಹೋಗಿ ನಾ ಇವ್ರ ಸಂಪರ್ಕ ಬಿಡ್ಬೇಕಂತ ಓಡ್ ಹಾದಿಕರೆ ಗಂಡು ಕುದುರೆಯಾಗಿ ಬೆನ್ನು ಹತ್ತಿ ಬಂದು ನಿನ್ನ ಎಲ್ಲಿ ಬೋಗ್ ಕೊಡ್ಬೇಕು ಅಲ್ಲಿ ಕೊಟ್ಟ ಮಕ್ಕಳ ನಾವದೀವು. ಹೌದೌದು. ನಿಂದೇನತಿ ಹೇಳ ಹೇಳ. ಹಂಗ ಏನಾರ ನೀ ಮಾಡಿದೇನ ಪವಾಡ? ಇಲ್ಲಿ ಮಾಡ್ತಾವ. ನಾವು ಗಂಡು ಕುದುರೆಯಾಗಿ ನಿನ್ನ ಬಿಟ್ಟ ಆಕಿ ಬಹಳ ಕೆಟ್ಟದಾಳ ಬಿಟ್ಟು ಎಲ್ಲಾರು ಓಡಿ ಹೋದಾಗ ನೀ ಏನಾರ ಅಲ್ಲಿ ಹೆಣ್ಣು ಕುದುರೆಯಾಗಿ ಬಂದು ನಮ್ಮ ಜೋಡಿ ಏನಾರ ಸಂಪರ್ಕ ಮಾಡಿದೇನ? ಇಲ್ಲ ಇಲ್ಲ ಇಲ್ಲ. ಹೌದೌದು. ಅದಕ್ಕ ಇದು ಮಾನವ ಶರೀರ ಹೆಂಗಪ್ಪ ಅಂತಂದ್ರ ಚಲೋ ಇತ್ತಂದ್ರ ಹೆಂಡ್ರ ಮಕ್ಕಳ. ಹೌದು. ರೋಗ ತಟ್ಟಿ ಕುಷ್ಠ ರೋಗ ತಟ್ಟಿ ನಾರ್ಲಾಕತ್ತಂದ್ರ ಇವ್ರ ಸನೇಕ ಬರಂಗಿಲ್ಲ. ಹೆಂಡ್ರು ಬರುದಿಲ್ಲ, ಮಕ್ಕಳು ಬರುದಿಲ್ಲ, ಬರಂಗಿಲ್ಲ. ಆವಾಗ ಯಾವ ನನ್ನಪ್ಪ ನವಲಗುಂದ ನಾಗಲಿಂಗನ ಸೇವಾ, ಯಾವ ನವಲಗುಂದ ತಾಲೂಕು ಕೊಂಗವಾಡದಾಗ ಚೆನ್ನಪ್ಪ ನಾವು ಭಕ್ತಿ ಮಾಡ್ತಿದ್ದ. ಆವಾಗ ಸಣ್ಣಂದಿರ್ತ ತನ್ನ ತಾಯಿ ತಂದೆನೆ ಬಿಟ್ಟು ಸೇವಾ ಮಾಡಿಕೊತಿದ್ದ. ಹೌದು. ಅವ ಸಂಜೆ 8 ಗಂಟೆಗೆ ಪ್ರವಚನ ಹೇಳ್ತಿದ್ರು ಗುರು. ಸಂಸಾರದಲ್ಲಿ ಸುಖ ಇಲ್ಲ, ಇಷ್ಟೇ ಕೀರ್ತನ ಹೇಳ್ತಿದ್ರು. ಇಷ್ಟೇ ಒಂದ. ಹೌದೌದು. ಹಿಂಗ ಎಷ್ಟೋ ವರ್ಷ ಕುತ್ಕೊಂಡು ಕೇಳಿದ, ವಿಚಾರ ಮಾಡಿದೆವು. ಯಾವ್ದು? ಎಷ್ಟು ವರ್ಷ ಆತನ ಗುರುವಿನ ತಾಕ ಬಂದು ಈ ಸಂಸಾರದಾಗ ಸುಖ ಇಲ್ಲ ಅತ್ತಾನು, ಇದ್ರಾಗ ಏನೋ ಮುಚ್ಚಿಡಾತ ನೀವು ಅಂತೇಳಿ ಗುರುವಿನ ಮ್ಯಾಗ ಸಂಶಯ ಇಟ್ಟೆವು. ಗುರುಗಳ ಮ್ಯಾಗ ಸಂಶಯ ಆತ ಒಂದು. ಹೌದಿಲ್ಲ? ಹೌದೌದು. ಸಂಶಯ ಆತ. ಮಟ್ಟಾಳ ಸಂಗೀತ ಅಂದ ಕಬ್ಬೂರ್ ರಾಯಪ್ಪನ ಮ್ಯಾಗ ವಿಶ್ವಾಸ ಇಲ್ಲ, ಸಂಶಯ ಕಾಡಾಕತೈತಿ. ಹೌದಿಲ್ಲ? ನಾನು ಎಲ್ಲಿ ಕೈ ಬಿಡ್ತಾನೆ ಆಮೇಲೆ ಮಾಸ್ತರ್ ಟೇಜ್ ಮ್ಯಾಗ ಅಂತ ಹೇಳಿ ಸಂಗೀತಾಗಿ ಸ್ವಾತ್ ಇಲ್ಲಂಗಾಯ್ತು. ಹೌದೌದು. ಆದ್ರೂ ಕೈ ಬಿಡ್ಲಿಲ್ಲ, ಜಗ್ ಹಿಡುದ. ಬೆಳೆದ ದೊಡ್ಡವಾದ. 21 ವರ್ಷ ಪ್ರಾಯಕ್ಕೆ ಬಂದು ಸಣ್ಣಾಗಿರ್ತ ಹೋಗಿದ್ದ. ಹೌದು ಯಪ್ಪ. ಸಂಸಾರದಲ್ಲಿ ಸುಖ ಇಲ್ಲಂತ ನೀ ಹೇಳ್ತಿ, ಸುಖ ಐತಂತ ನಾ ಹೇಳ್ತೀನಿ. ಹೇಳ್ತನು ಹೆಂಗೋ ಅಂದ. ಯಾಗ್ರಿಪ್ಪ ಇದು? ಇದನ್ನ ಈಗ ಹೇಳುದಿಲ್ಲ ನಾ ಅಂದ. ನನಗೆ ಟೈಮಿಂಗ್ ಕೊಡಂದ. ಹೌದು. ಹೋಗಿ ನಿನಗೆ 3 ವರ್ಷ ಟೈಮಿಂಗ್ ಕೊಡ್ತಾನ ಅಂತೇಳಿ ಶಿಷ್ಯಾಗ ಗುರು ಹೇಳಿ ಕಳಿಸಿ ಬಿಟ್ಟ. ಹೌದು. ನಿನ್ನ ಸೇವಾ ನೀ ಮಾಡು, ನಾನು ಸೇವಾ ಮಾಡ್ತೇನಂದ. ಹೌದು. ಹೋಗಿ ಕೊಂಗವಾಡ ಗ್ರಾಮಕ್ಕೆ ಬಂದ ಅವ್ವ ಅಪ್ಪನ ಕಾಡಿದ. ಬಡತನ ಕಾಡ್ತಿತ್ತು, ತಿನ್ನಾಕ ಕೂಳಿಲ್ಲ, ಕುಡಿಯಾಕ ನೀರಿಲ್ಲ. ಹೌದು. ಕೂಲಿ ನಾಲಿ ಮಾಡಿ ಮಗನ ಬೆಳೆಸಿದ್ರು. ಅಂತವನು ದುಡ್ದು ನನ್ನ ಮಗ ಹಾಕನಂತ ಕೇಳಿದ್ರ ಇವು ಹೋಗಿ ಮಠ ಸೇರಿ ಬಿಟ್ಟ. ಹೌದು. ಆವಾಗ ಹೊಳ್ಳಿ ಬಂದ ಅಪ್ಪ ಅವನ ಕಾಡಿದ ದೊಡ್ಡವಾಗಿ. ಯಪ್ಪ, ನಮ್ಮಪ್ಪ ನನ್ನ
ಹೆಂಡ್ರ ಮಕ್ಕಳ ಮಾಡ್ಕೊಂಡು ಏನಾರ ದೊಡ್ಡದೊಂದು ಮಣಿತಾನದ ಕನ್ಯಾ ತೆಗೆದು ನನಗೆ ಮದುವೆ ಮಾಡಿ ಅವನ ಪಕ್ಕದಾಗ ಇಟ್ಕೋತಾನತ್ ನಾ ತಿಳಿದೀನಿ. ಹೌದು, ಅವನಿಗತ್ತೆ ನಾನು ಇವ್ನು ಸಾಧನೆ ಮಾಡ್ತಾನಂತ ತಿಳ್ಕೊಂಡು ನಾ ಬಿಟ್ಟು ಬಂದಿನಿ. ನನಗೆ ಮದುವೆ ಬೇಕು ಅಂದ. ನನಗೆ ಮದುವೆ ಮಾಡ್ರಿ. ಆವಾಗ ಊರ ಗೌಡ್ರ ಕಡೆ ಅಲ್ಲಿ ಕೂಡ್ಕೊಂಡು ಸಾಲ ಮಾಡಿ ಮಗನಿಗೆ ಮದುವೆ ಮಾಡ್ರು. ಹೌದು, ಮಗನಿಗೆ ಮದುವೆ ಮಾಡ್ರು. ಸೊಸಿ ನಡಿಲಾಕ ಬಂದಳು. ಸೊಸಿ ನಡಿಲಾಕ ಬಂದು ವರ್ಷದೊಳಗೆ ಒಂದೊಂದು ಮಕ್ಕಳ 3 ಮಕ್ಕಳ ಹಡದಳು. 3 ಮಕ್ಕಳ ಹಡದಳು. ಸುರಳಿತವಾಗಿ ಸಂಸಾರ ನಡೀತು. ಆವಾಗ ಏನಾಯ್ತ್ರಿಪ್ಪ? 3 ಮಕ್ಕಳನ್ನ ತಾಯಿ ತಂದೆ ಮುಂದಿಟ್ಟುಕೊಂಡು ಕುಲು ನಗುತ್ತಾ ತಮ್ಮ ಮಕ್ಕಳ ಮಗನ ಸಂಸಾರ ನೋಡಿತ್ತು ಕುಲು ನಗಲಾಕತ್ತಿದ್ರು. ಹೌದು, ಬಹಳ ದಿವಸ ಜಗ್ಗಿದ ಮ್ಯಾಲ ತಾಯಿ ತಂದೆಗೆ ವಯಸ್ಸಾಯ್ತು. ತೆಳಗ ಹೋಗುವಂತ ಪ್ರಸಂಗ ಬಂತು. ಅವ ಒಂದು ದಿವಸ ತೀರ್ಕೊಂಡಳು, ಅಪ್ಪ ಒಂದು ತೀರ್ಕೊಂಡ. ಇನ್ನು ನನ್ನ ಪಾಲ ಯಪ್ಪ ನನ್ನ ಮಗನ ಭಾರ. ಹೌದಾ? ಇನ್ನು ನಿನಗ ಕೂಡಿದ ನಾಗಲಿಂಗ ಅಂತ ಹೇಳಿಬಿಟ್ಟ. ನಾಗಲಿಂಗಿಗೆ ಒಂದದ ಕೇಳಿತು. ಹೌದೌದು. ಆವಾಗ ಏನಾಯ್ತ್ರಿಪ್ಪ? ಇವ ಚೆನ್ನಪ್ಪ ಬ್ಯಾಡನ್ನಕ್ಕಾಗಲಿ ಹೋಗಿ ಮದುವೆ ಆಡಿಕೊಂಡು ಮಕ್ಕಳ ಮಾಡ್ದಾನ. ಇನ್ನು ಸಾಯುತ್ತಿನ್ಯಾಗ ಅವ್ರಪ್ಪ ನನಗ ಬಾರ ಹಾಕಿ ಕೂಗು ಹೊಡೆದು ಹೇಳಿದಲ್ಲ ಅಂತ ತಿಳ್ಕೊಂಡ. ಏನಾಯ್ತ್ರಿಪ್ಪ? ಅಲ್ಲೇ ಕುಂತ ಆಶೀರ್ವಾದ ಮಾಡೋದು. ನಿನಗೆ ಬಂದದ್ದು ಬರೋಲಿ, ಗುರುವಿನ ದಯಾಗಿರ್ಲಿ. ನಿನಗೆ ಬೇಕಾದಂತ ಕಷ್ಟ ಬಂದಾಗ ನನ್ನ ಕೂಗು ನಾ ಬರ್ತಾನಂತೇಳಿ ನಾಗಲಿಂಗರು ಹೇಳಿದ್ರು. ಹೌದೌದು. ಬಾಳ ದಿವ್ಸ ಆಗಲಿಲ್ಲ. ತಿಂಗಳ ಪರ್ಯಂತದೊಳಗ ಕೆಟ್ಟ ರೋಗ ತಟ್ಟಿ ಬಿಟ್ಟಿತ್ತು. ಹೌದೌದು. ಕೆಟ್ಟ ರೋಗ ಕುಷ್ಠ ರೋಗ. ಆಗ ಕುಷ್ಠ ರೋಗ ಅಂತದ್ರು. ಮೈ ತುಂಬ ಕುಷ್ಠ ರೋಗ ಹತ್ತಿ ಕಿವ್ವ ರಕ್ತ ಸೋರ್ಲಾಕತ್ತು. ಹೌದು. ದಾರಿಲಿ ಹೋಗವ್ರ ಸಹಿತ ಮಾತಾಡ್ಸಲಿಲ್ಲ. ಮೋತಿ ಮುಚ್ಚಿ ಒಂದ್ ಆಟಕೈತ್ರು. ಹೆಂಡ್ರು ಮಕ್ಕಳು ಸರದು ದೂರ ನಿಲ್ಲಾಕತ್ತಿರು. ಹೌದು. ಹೆಂಗ ಹುಣಸ್ಯಾಳ ಊರು ಹಿರಿಯರ ಕೂಡಿಕೊಂಡು ಕಟ್ಟಿಗೆ ಒಂದು ನ್ಯಾಯ ಕರೆದ್ರು. ಪಂಚಾಯತ್ ಬಂತು. ಗಂಡ ಹೆಂಡತಿನ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ನೀನು ಬಾಯಿ ನಾಳೆ ನಿನ್ನ ಗಂಡನ ಕರ್ಕೊಂಡ ಇಲ್ಲಿ ನಮ್ಮ ಲಕ್ಕಮ್ಮನ ಗುಡಿಗೆ ಬರಬೇಕು ಆಯ್ತ್ರಿ ಅಂತೇಳಿ ಎಲ್ಲಾರು ಕೂಡಿದ್ರು. ತನ್ನ ಗಂಡಗ ನಡೆದಿನಂದ್ರೆ ಕಾಲಿಲ್ಲ ಎದ್ದು ನಿಲ್ಲಾಕ ಬರುದಿಲ್ಲ. ಗಂಡ ಮನ್ಯಾಗ ಮಲ್ಕೊಂಡಾನ. ಹೌದು. ಇವರಷ್ಟ ಬಂದ್ರು. ಏನ್ ಹೇಳ್ರಿ ಗೌಡ್ರ? ನಾವು ಕೇಳ್ತೀವಿ. ನೀವು ನಮ್ಮ ಊರಾಗಿರುವುದಾತಂದ್ರೆ ನಿನ್ನ ಗಂಡನ ಒಯ್ದು ಅಡಿಯಾಗ ಬಿಡಬೇಕು. ಒಂದು ಇಲ್ಲಂದ್ರೆ ನಿನ್ನ ಗಂಡನ ಕರ್ಕೊಂಡು ಇವತ್ತ ನಮ್ಮ ಊರು ಬಿಡ್ಬೇಕಂತೇಳಿ ನಿರ್ಣಯ ಆಯ್ತು. ಖಾಲಿ ಮಾಡಬೇಕು. ಹೌದು, ಊರ್ ಖಾಲಿ ಮಾಡ್ಬೇಕು. ಪತಿವ್ರತ ಧರ್ಮದ ಪ್ರಕಾರ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಮ್ಯಾಲ ಮಾನವ ಜನ್ಮಕ್ಕೆ ನೀವು ಹುಟ್ಟಿ ಬಂದು ಅಂದ ಮ್ಯಾಲತ್ ಇದು ಮಾಯಾ ಪ್ರಪಂಚ 3 ದಿನದ ಸಂತಿ ಒಳಗೆ. ಹೌದು. ಚಿಂತಿಲ್ಲದ ಸಂತಿ ಮಾಡಿಕೊಂಡು ಹೊಂಟಿ ಹೋಗುವಂತ ಕೆಲಸ ಅಟ್ಟದ. ಹೌದು. ನಾನು ನನ್ನ ಗಂಡನ ಒಬ್ಬನೇ ಬಿಟ್ಟು ಬರುದಿಲ್ಲ. ನಾನು ಹೊಕ್ಕನಂದಿದ್ರೆ ಇದು ಪತಿವ್ರತ ಧರ್ಮ, ಪತಿವ್ರತರ ಲಕ್ಷಣ. ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದದ್ದಕ್ಕೂ ಸ್ವಾರ್ಥಕ್ಕೆ ಆಗ್ತಿತ್ತು. ಯಪ್ಪ ಏನಂದ್ರಿ ಇವರು? ನನ್ನ ಗಂಡನ ಒಯ್ದು ಅಡಿಯಾಗ ಬಿಟ್ಟು ಬರ್ತಾನ ಕರೆ, ನನ್ನ ಮಕ್ಕಳನ್ನ ಮತ್ತ ನಾನು ಊರು ಬಿಡುದಿಲ್ಲ ಅಂದ್ರು. ನೋಡ್ರಿ, ಇದು ಎಂತ ಕಾಲ ಬಂತ್ರಿ ನೋಡು. ಆಯ್ತು ಬಾಯಿ, ಮತ್ತೆ ನೀ ನಿರ್ಣಯ ತಗೊಂಡ್ರ ನಮ್ಮದೇನೈತಿ. ಹೌದು. ನಾಳೆಗೆ ನೀವು ಮೆಟ್ಟ ಬಿಡ್ಬೇಕಂದ್ರು. ಗಂಡನ ಕೈ ಹಿಡ್ಕೊಂಡ್ಲು. ಮಕ್ಕಳು ಒಪ್ಪರಿ, ಹೇಂತಿ ಒಪ್ಪರಿ, ತೆಳಗ ಬಿದ್ದ ಕೊಂಡ್ರುದು ಏಳುದು. ಹೌದೌದು. ಹಿಂಗ ಮಾಡಿಕೊತ್ತ ಬಹುದೂರ ದುಡ್ಡು ಅಡವಿ ಆರ್ಯಾಣದೊಳಗ ಕೆಟ್ಟ ಘೋರವಾದ ಆರ್ಯಾಣದೊಳಗ ಬಿಸಿಲು, ಸೂರ್ಯನ ಕಿರಣ ಬಿಸಿಲು ಬಡಿಲಾಯಿತು. ಹೌದು. ಹೋಗಿ ಗಂಡನ ಅಡವಿ ಒಳಗ ಒಂದು ಕಲ್ಲಿನ ಮ್ಯಾಲೆ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬಂದು ಪಂಚಪಾಕವನ ಅಡಿಗೆಯನ್ನು ತಯಾರ ಮಾಡಿ ಇವತ್ತಿಗೆ ನಾನು ಮಾಡಿರ್ತಕ್ಕಂಥ ಕಂಠಕ್ಕ ಬಯಲಾಯ್ತು ಅಂತ ಹೇಳಿ ಗಂಡನ ಅಡವಿ ಒಳಗ ಬಿಟ್ಟು ಬಂದು ಹೋಳಿಗೆ ಊಟ ಮಾಡಿ ಮನೆಯಾಗ ಕುಂತಳು. ಹೌದು. ಆವಾಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 2 ದಿವಸ ಆಯ್ತು. ಅವ ಪರಮಾತ್ಮ ಹುಟ್ಟಿಸಿದವ ಏಕದಮ ಕೊಲ್ಲೋದಿಲ್ಲ. ಹೌದೌದು. ಲಾಸ್ಟಕ್ಕೆ ಇನ್ನ ಪ್ರಾಣಿ ಅಂತಕ್ಕಂಥ ಪಕ್ಷಿ ಈ ಶರೀರ ಬಿಟ್ಟು ಹೋಗೋ ಟೈಮ್ ಬಂತು. ಆವಾಗ ಯಪ್ಪ ನೀ ಬ್ಯಾಡನ್ನಕ್ಕಾಗಲಿ ಬಿಟ್ಟು ಬಂದ ಈ ಭವ ಎಂಬ ಬಂಧನದೊಳಗೆ ಬಿದ್ದು ಈ ಸಂಸಾರದೊಳಗೆ ಬಿದ್ದು ನಾನು ಕೊಳ್ತ ಹೊಂಟೀನಿ. ಹೌದೌದು. ಸಾಯುತ್ತನ್ಯಾಗಾರ ಬಂದ ನನಗೆ ಬೆಟ್ಟಿ ಕೊಟ್ಟು ನನ್ನ ಬಾಯಿ ಒಳಗೆ ನೀರು ಹಾಕು ಯಪ್ಪ ಅಂತೇಳಿ ನಾಗಲಿಂಗನ ನೆನೆದು. ಹೌದೌದು.
ಆವಾಗ ಅಲ್ಲೇ ನಿಂತ ಏನಾಯ್ತ್ರಿಪ್ಪ ಏ ಮಲ್ಲ ನಿನಗೆ ಬ್ಯಾಡ ಅಂತ ಮೊದಲೇ ಹೇಳಿದೀನಿ ಸುಖ ಇಲ್ಲ ತಿಳಿದ್ದು ಇದ್ರಾಗ ಸುಖ ಇಲ್ಲ. ಇಲ್ಲಿ ನನ್ನ ಪಕ್ಕದೊಳಗೆ ನಿಂತು ಒಂದು ಮಠ ಕಟ್ಟಿಕೊಂಡು ಜೀವನ ಮಾಡ ಅಂತ ಹೇಳಿದೀನಿ. ಸಂಸಾರದೊಳಗೆ ಸುಖ ಇಲ್ಲ ಅಂತ ಹೇಳಿ ನಾ ಹೇಳಿದ್ರ ಆಯ್ತು ಅಂತೇಳಿ ಹಠ ಮಾಡಿದ್ವು ಮಗನ. ನೀ ಮಾಡಿದ್ದು ನೀ ಉಣ್ಣು ಉಣ್ಣು ಅಂದ್ರು. ಅದೇ ಹಾಡಿದ್ದು ಪದ್ಯ. ನೀ ಮಾಡಿದ್ದು ನೀನೇ ಉಣ್ಣಂದು. ಆವಾಗ ಗುರು ಅಂತವಲ್ಲ. ಹೌದೌದು. ಕೊಲ್ಲುವಾಗ ಕೈ ಹಿಡಿಯವ ಹೆಂಡ್ರು ಬರುದಿಲ್ಲ ಮಟ್ಟಳ ಸಂಗೀತ ಬಂದು ನನ್ನ ಕೈ ಹಿಡಿತಾಳಂದಿ ಇಲ್ಲ ನುಗಿಸಿ ಬಿಡಕ್ ಗೆಡ್ಡಿರುವಳ ಕರೆ ಇನ್ನೊಂದು ಪಾಳೆ ಆಡಿ ಮಂಗಳಾರತಿ ಮಾಡಿ ಭಂಡಾರ ತಗೊಂಡು ರೊಕ್ಕ ತಗೊಂಡ್ ಜಿಗದ ಬಿಡಾಕಿ. ಹೌದೌದು. ಗಂಡ ಹತ್ತಿ ಬರಾಕಿ ಹೇಂತಿ ಅಲ್ಲಿ ಬ್ಯಾರೆದಾಳಕಿ. ಹೌದು. ಆ ಹೇಂತೆ ಬೇರೆ ಸಂಜೆ ತಕ್ಕ ಕಾರ್ಯಕ್ರಮ ಮಾಡಿ ಮನೆಗೆ ಹೋಗುವ ಒಂದು ಪಾತ್ರ ಮಾಡಿ ಸೂತ್ರಧಾರಿ ಮುಂದೆ ನಾಟಕ ಮಾಡಿ ಹೋಗುವಂತ ಹೆಣ್ಮಕ್ಳು ಬೇರೆ ಬೇರೆ ಬೇರೆ. ಇವ್ರು ಪಾತ್ರ ಮಾಡಿ ಓಡಿ ಹೋಗೋರು ಬೇರೆ. ನಮಗ ತುತ್ತ ಮಾಡಿ ಉಣಿಸಿರುವಂತ ತಾಯಿಯ ಸ್ವರೂಪ ಅದೇ ಸ್ಥಾನವನ್ನು ತಕೊಂಡು ನಮ್ಮನ್ನು ಉದ್ಧಾರ ಮಾಡಿ ನಾಳೆ ನನ್ನ ಗಂಡ ಹಾಡಾಕ್ ಹೋಗ್ಕನ್ ಅಂತ ಹೇಳಿ ನನ್ನ ಪ್ಯಾಂಟ್ ಶರ್ಟ್ ಒಗದ ಇಸ್ತ್ರಿ ಮಾಡಿ ಹೌದಿಲ್ಲ. ಹೌದು. ನನಗೆ ಬೇಕಾದಂತ ಒಂದು ಬಾಟ್ಲಿ ಒಳಗೆ ನೀರು ಹಾಕಿ ಕೊಡುವಂತ ಹೇಂತಿ ಅಲ್ಲಿದಾಳ. ಹೌದೌದು. ಮತ್ ಇವ್ರು ಬ್ಯಾರೆ ಇವ್ರ ಪಾತ್ರಧಾರಿ ನಾಟಕ ಮಾಡೋರು ಅಷ್ಟೇ. ಹೌದೌದು. ಅದಕ್ಕೆ ನಾವು ಇದ್ರಾಗ ಬಹಳ ಚಂದ ನಡಿಬೇಕು. ಹೌದೌದು. ಹೌದಿಲ್ಲ. ಹೌದು. ಇದು ಮಾಯಾ ಪ್ರಪಂಚ. ಎಲ್ಲಿ ಹೋಗಿ ಎಲ್ಲಿ ಬರ್ತೈತೆ ಗೊತ್ತಿಲ್ಲ ಆದ್ರೆ ಶಾಶ್ವತವಾಗಿ ನಮ್ಮ ಜೋಡಿ ಜೀವನ ಮಾಡುವಂತ ಗಾಡಿನೇ ಬ್ಯಾರೆ ಬ್ಯಾರೆ ಬ್ಯಾರೆ. ಹೌದಾ. ಹೌದೌದು. ಇವ್ ರಾತ್ರಿ ಬಂದ್ ರಾತ್ರಿ ಹೋಗ್ಕವ್ರ ಗಾಡಿ ಗಾಡಿ ಬ್ಯಾರೆ. ಇವ್ ನಮ್ಮನ ಇವನ್ ಇದನ್ನ 9 ತಿಂಗಳು ಹೊತ್ತು ಏನು ಹರಿದಿರ್ತಾಳ ತಾಯಿ. ಅಕ್ಕಿಗೆ ಮಾತ್ರ ದುಃಖ ಐತಿ, ಇವರಿಗೆ ದುಃಖ ಬರುವುದಿಲ್ಲ. ಇರೋದಿಲ್ಲ. ಇವ್ರದ್ದು ಬ್ಯಾರೆ ದುಃಖ. ಹೌದು. ಇವ್ರನ್ನ ಯಾವಾಗ ಬೋಳಿಸಿವು ಅನ್ನುವಂತ ದುಃಖ ಒಂದೇ. ಹೌದೌದು. ಆದ್ರ ದುಃಖ ನನ್ನ ತಾಯಿಗಷ್ಟೇ ಇರ್ತದ. ಆವಾಗ ನಾಗಲಿಂಗ ಬಂದ. ಹೌದು. ಆವಾಗ ನಾಗಲಿಂಗ ಕೈ ಹಿಡಿದ ತಥಾಸ್ತೊಂದ ಹೇಳಾಕ ಬರ್ಲಿಲ್ಲ. ನಾಗಲಿಂಗ ಎದ್ದವನ ಏನು ಮಾಡಿದ, ತನ್ನ ಕೈಯನ್ನು ಹಿಡಿದು ಮ್ಯಾಲಕ್ಕೆ ನಿಲ್ಲಿಸಿ ಏನು ಮಾಡಿದ, ಇದು ಮ್ಯಾಲ ಹತ್ಯದ ಕುಷ್ಠ ರೋಗ, ಒಳಗಿನ ರೋಗ ತೆಗೆಯುತ್ತಿರಬೇಕಲ್ಲ. ಹೆಣ್ಣಿಗೆ ಕಾಣಾಕತ್ತಿ, ಹೊಲಸು ನಾರಾಕತ್ತೈತಿ, ಇದು ನಮಗೆ ನಿಮಗೆ ಬ್ಯಾಡ ಆಗೈತಿ, ಇದು ರೋಗ ಒಳಗೆ ಅಂಟ್ಯದ, ಈ ರೋಗನ ತೆಗಿಬೇಕಂತ ಹೇಳಿ ನನ್ನಪ್ಪ ಪರಮಾತ್ಮ ನಾಗಲಿಂಗ ಯಾವಾಗ ತನ್ನ ನಾಲಿಗೆಯನ್ನು ತೆಗೆದು ಅವನಿಗೆ ಏನು ನಾಲಿಗೆಲೆ ಏನು ಅವನಿಗೆ ಕುಷ್ಠ ರೋಗದ ಕಿವ್ವ ರಕ್ತ ತನ್ನ ಬಾಯಿಲಿ ಏನು ಕುಡಿದು ಬಿಟ್ಟ, ಹೆಂಗ ಕುಡಿತಾನ ಹಂಗ ರೋಗ ಎಲ್ಲ ಮಾಯ ಆಗಿಬಿಡಿತು. ಹೌದೌದು. ಮೊದಲು ಹೆಂಗಿದ್ದ ಹಂಗೆ ಆಗಿಬಿಟ್ಟ. ಹೌದು. ನಡಿಯನ್ನು ಹೋಗೋಣಂದ. ಎಲ್ಲಿಗೆಪ್ಪ ಅಂದ. ಹೌದು. ನಿನ್ನ ಹೆಂಡ್ರ ಮಕ್ಕಳ ನಿನ್ನ ಜೋಡ್ ಮಾಡಕ್ ಬರ್ತೀನಿ ಅಂದ. ಯಪ್ಪ ಸಾಕಾಗೆ ತಂದು ಇಲ್ಲಿ ಬಿಟ್ಟು ಹೋಗದಾರ ನನ್ನ. ಹೌದು. ಮತ್ತ ಅಲ್ಲಿಗೆ ಯಾಕೋ ಅಂದ. ಹೌದೌದು. ಸುಮ್ಮನೆ ನೋಡು ನಡೀರಿ ಹೆಂಗೈತಿ ನಾಟಕ ಅಂದ. ಕರ್ಕೊಂಡ ದಾಟಿ ಮಕ್ಕಳು ಅಲ್ಲೇ ಆಡಾಕ ದೊಡ್ಡವ್ರಿದ್ರು, ಹೆಂತಿಗೂ ಅಲ್ಲೇ ಬಾಗಲ್ದಾಗ ಕುಂತಿದ್ರು. ಹೌದು. ಮತ್ತ ಗಂಡುಗಳ ಗುರುತಲ್ಲ ಇವ ನನ್ನ ಗಂಡ ಅನ್ನೋದು ಹೆಂತಿ ಗೊತ್ತಾಗಿ ಇವ ಮಾಸ್ತರ್ ಹಾಡಿ ಬಂದ್ರು ಗೊತ್ತಾಗಲ್ಲ ಮನ್ಯಾಗ. ಮೊದಲು ಹೆಂಗಿದ್ದ ಅದಕ್ಕಿಂತಲೂ 100 ವರ್ಷ ನಾವು ಹೋಗಿ 50 ವರ್ಷ ನಾವು ಆಗಿ ಹೊಳ್ಳಿ ಮತ್ತ ಅಕ್ಕಿ ತ್ಯಾಕ ದಾಟಿ ಬರುದು ನಾಗ. ಹೌದು. ಅಕ್ಕಿ ದೃಷ್ಟಿ ಅವನ ಮ್ಯಾಗ ಹೋಯ್ತು. ಓ ಪತಿದೇವ ಎಲ್ಲಿ ಹೋಗಿದ್ದಿ ಪತಿದೇವ ಅಂತ ನಾಟಕ ನೋಡಿದ್ವು. ಹೊಳ್ಳಿ ಮತ್ತ ಗಂಡನ ತ್ಯಾಕ್ಯವ ಹಾಯಾಕ ಹೋದಳು. ಇದು ನಂಬುವಂತ ಶರೀರ ಅಲ್ಲ. ಹೌದು. ನೀ ಅಲ್ಲೇ ನಿಲ್ಲು, ನಾ ಇಲ್ಲೇ ನಿಲ್ತೀನಿ. ನಿನಗೆ ಬೇಕಾಗಿದ್ದು ಕಾಮದ ಸುಖ. ಹೌದೌದು. ನನಗೆ ಬೇಕಾಗಿದ್ದ ಗುರುವಿನ ಸುಖ. ಹೌದು. ನೀನು ಕಾಮದ ಸುಖಕ್ಕಾಗಿ ಹೋಗಿ ನಿನ್ನ ಶರೀರ ಎಲ್ಲ ಹೋಗಿ ಹುಳ ಬಿದ್ದ ನಾಶ ಆಗಿ ಹೋಗಲಿಂದ ಶಿಷ್ಯನ ಕರ್ಕೊಂಡು ಎಲ್ಲಿಗೆ ಹೋದ, ಕಾಶಿ ವಿಶ್ವನಾಥಕ್ಕೆ ಹೋದ. ಹೌದೌದು. ಕಾಶಿ ವಿಶ್ವನಾಥಕ್ಕೆ ಹೋದ. ಗಂಡ ಸತ್ತಾನಂತೇಳಿ ಪುಣ್ಯತಿಥಿ ಮಾಡಿ ಮನ್ಯಾಗ ಹೋಗಿ ಉಂಡಾಕಿ. ಹೌದೌದು. ಆವಾಗ ಕಾಶಿ ವಿಶ್ವನಾಥಕ್ಕೆ ಹೋಗಿ ಶಿವಪುರಾಣ ನಡೆದಿತ್ತು. ಗುರು ಒಳಗ ಕುಂತ ಶಿಷ್ಯಪ್ಪ ನೀವು ಒಳಗೆ ಹೋಗ್ರಿ ನಾ ಹೊರಗೆ ಕೊಂಡುತ್ತನಂದ. ಹೌದು. ಹೋಗಿ ಪತ್ರಿಕೆಡಕ್ಕೆ ಯಾವಾಗ
ಶಿಷ್ಯ ಕೂತ ಒಂದು ತಿಂಗಳ ಪರ್ಯಂತರ ಶಿವಪುರಾಣ ನಡೆದಿತ್ತು. ಹೌದು. ಶಿವಪುರಾಣ ಕೇಳಿದ, ಆಹಾ. ನಾನು ಮಾನವಾಗಿ ಹುಟ್ಟಿ ಬಂದದ್ದು ಸ್ವಾರ್ಥಕ್ಕಾಯ್ತು. ಹೌದು. ಗುರುವಿನಿಂದ ನನಗೆ ಮುಕ್ತಿ ಸಿಕ್ತಂತ ಹೇಳಿ, ಹೌದು. ಯಾವಾಗ ನನ್ನಪ್ಪ ಯಾವಾಗ ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡ ಗುರು ಶಿಷ್ಯರು ಅಲ್ಲೇ ಉಳ್ಕೊಂಡ್ರು. ಈಕೆ ಏನು ಮಾಡಿದಳು? ಏನಾಯ್ತ್ರಿಪ್ಪ? ಕಾಮಕ್ಕೆ ಕಣ್ಣಿಲ್ಲ, ಪ್ರೇಮಕ್ಕೆ ಕೊನೆಯಿಲ್ಲ, ಚಿಕ್ಕ ವಯಸ್ಸಿನೊಳಗೆ ನನ್ನ ಗಂಡ ನನ್ನ ಬಿಟ್ಟು ವಾದಂತ ತಿಳ್ಕೊಂಡು ಕಣ್ಣವರು ಜೋಡಿ ಸಲ್ಲಾಪವನ್ನು ಮಾಡಿ ಹೊಳ್ಳಿ ನೋಡ್ರಿ ಪರಮಾತ್ಮನ ವಿಧಿ ಆಟ. ಗಂಡಗ ತಟ್ಟಿರ್ತಕ್ಕಂಥ ಕುಷ್ಠ ರೋಗ ಅವಳಿಗೆ ತಟ್ಟಿ ಬಿಟ್ಟಿತು. ಹೌದೌದು. ಗಂಡಗ ತಟ್ಟಿರ್ತಕ್ಕಂಥ ಕುಷ್ಠ ರೋಗ ಅವಳಿಗೆ ತಟ್ಟಿತು. ಹೊಲಸ ನಾರ್ಲಾಕತ್ತಿಳು. ಹೌದು. ಯಾರ ಮಕ್ಕಳು ಬರಲಿಲ್ಲ, ಯಾರು ಸ್ವಸ್ಥರ ಬರಲಿಲ್ಲ. ಈಕಿನ ಹೊರಗೆ ದೂಡುವಂತ ಪ್ರಸಂಗ ಇಲ್ಲಿಗೆ ಬಂತು. ಹೌದೌದು. ಆವಾಗ ಮತ್ತ ಲಾಸ್ಟಕ್ಕ ಅವನ ಹೊರಗೆ ಹಾಕಿರು. ಅತ್ತಿ ಸೊಸಿ ಅತ್ತಿನ ಹೊರಗೆ ಹಾಕಿಳು. ಹೌದೌದು. ನೀ ಮಾಡಿದ್ ನೀ ಉಣ್ಣೋಗ ಅಂದು ಬಿಟ್ರು. ಹೌದೌದು. ಆವಾಗ ಕೈಯಾಗ ಒಂದು ಪಾತ್ರೆಯನ್ನು ಹಿಡ್ಕೊಂಡು ಹಳ್ಳಿ ಮನಿಗೆ ತಿರುಗುತ್ತ ಭಿಕ್ಷಾ ಬೇಡಿಕೋತ ಎಲ್ಲಿ ತಂದು ಹಚ್ಚಿದ್ ನೋಡ ಪರಮಾತ್ಮ. ಹೊಳ್ಳಿ ಭಿಕ್ಷಾ ಬೇಡಿಕೋತ ಕಾಶಿಗೆ ಮಂದಿ ಹೊಂಟಿತ್ತು. ಕಾಶಿ ಯಾತ್ರಾ ಹೋಗುತ್ತೀನಿ. ಆಗ ಅವ್ರ ದೃಷ್ಟಿ ಈಕಿ ಮ್ಯಾಗ ಬಿತ್ತು, ಇವ್ರದ್ದು ಅಕ್ಕಿ ಮ್ಯಾಗ ಬಿದ್ದಾಗ ಅವ್ರ ಮುಂದೆ ಅವ್ರ ಹಿಂದಿಂದ ಈಕಿ. ಹೌದೌದು. ನೋಡು, ಅವ್ರ ಒಳಗೆ ಹೋಗಿ ಸೇರಿದ್ರೆ ಹೊಲಸು ನಾರ್ತಾಳ. ಆಗ ಅವ್ರ ಜನ್ಮ ಆಗಿತ್ತು ಈಕಿಗೆ. ಹೊಲಸು ನಾರ್ಲಾಕತ್ತೀನಿ, ಅವ್ರು ನನ್ನ ಕರ್ಕೊಳ್ಳಿಲ್ಲ, ನನ್ನ ಗಂಡ ಅದಕ್ಕೆ ನಾನು ಬಿಟ್ಟು ಹೋಗ್ಯಾನಂತಕ್ಕಂಥದ್ದು ಆಗ ತಿಳುವಳಿಕೆ ಬಂದಿತ್ತು. ಅವರು ಬರಾಕೈತು. ಅವ್ರ ಮುಂದೆ ಈಕೆ ಹಿಂದಿಂದ ಹೋದ್ರು. ಹೌದು. ಗಂಡ ಒಳಗ ಕುಂತಿದ್ದ. ಗುರು ಅಲ್ಲೇ ಪಕ್ಕದ ಮ್ಯಾಗ ಒಂದು ಸಿಂಹಾಸನ ಮ್ಯಾಗ ಗುರು ಕೂತಿದ್ದ. ಹೌದು. ಗಂಡ ಎಲ್ಲಿ ಹೋಗಿ ಯಾವ ಗಿಡಕ್ಕೆ ಕುಂತಿದ್ದ ಅದೇ ಪತ್ರಿ ಗಿಡಕ್ಕೆ ಹೋಗಿ ಈಕೆ ಕುಂತಳು. ಹೌದೌದು. ನೋಡು, ದೇವರಲ್ಲಿ ಬರ್ದಿರ್ತಕ್ಕಂಥ ಹಣಿಬಾರ ಹೇಗೈತಿ ನೋಡ್ರಿ. ಏನು ಪತ್ರಿ ಗಿಡಕ್ಕೆ ಹೋಗಿ ಅಲ್ಲಿ ಏನು ಕುಂತಳು, ಶಿವಪುರಾಣ ಚಲವಾಯ್ತು. ಹೌದು. ಎಷ್ಟು ದಿವಸ? 31 ದಿವಸ ಮತ್ತೆ ಕಾಶಿ ಒಳಗೆ ಶಿವಪುರಾಣ ಚಲವಾಯ್ತು. ಹೌದು. ಲಾಸ್ಟ್ಲೇ ದಿವಸಕ್ಕ ಏನು ಪತ್ರಿ ಗಿಡದ ಎಲಿ ತನ್ನ ಉಡಿ ಒಳಗೆ ಏನು ಬಿತ್ತು, ಆಕಿ ರೋಗ ಮಾಯ ಆಗಿಬಿಡ್ತು. ಹೌದೌದು. ಪತ್ರಿ ಗಿಡದ ಎಲಿ ತನ್ನ ಶರೀರಕ್ಕೆ ಅಂಟಿಕೊಂತು. ಅಲ್ಲಿಗೆ ಶಿವಪುರಾಣದ ಮಹಿಮೆ ಆಕೆಗೆ ತಿಳ್ಕೊಂಡಿತ್ತು. ಹೌದೌದು. ಆವಾಗ ಯಪ್ಪ, ಕೊಲ್ಲವನಿಕ್ಕಿಂತಲೂ ಕಾಯಮ ದೊಡ್ಡವ. ನಾನು ಗಂಡನಿಗೆ ಬಹಳ ಮೋಸ ಮಾಡೀನಿ, ದ್ರೋಹ ಮಾಡೀನಿ. ನಾ ಮಾಡಿದ್ದು ನಾ ಉಣ್ಣಾಕತ್ತೀನಿ. ಯಪ್ಪ ನನ್ನ ಕರಕೋ ಅಂದ. ಅವಾಗ ನಿನಗೆ ಕುಷ್ಠ ರೋಗ ಹತ್ತಿದಾಗ ನನ್ನ ತ್ಯಾಕ ಬಂದು ನೀವು ಉದ್ಧಾರ ಆಗಿದೆ ಮಟ್ಟಾಳ ಸಂಗೀತ. ನನಗೆ ರೋಗ ತಟ್ಟಿದಾಗ ನೀ ಯಾಕೆ ನಾನು ಹೊರಗೆ ಹಾಕಿದಿ? ನಿನ್ನ ತಕೊಂಡು ಬಂದು ನಾ ಉದ್ಧಾರ ಮಾಡಿದ್ದೀನಿ. ಏನು ಗಂಡ ಶ್ರೇಷ್ಠ, ಏನು ಹೇಳಿ ಶ್ರೇಷ್ಠ? ಇದನ್ನು ನನಗೆ ಹೇಳಿ ಮಂಗಳಾರತಿ ಮಾಡೋ ಮಗಳ ಬಿಡಂಗಿಲ್ಲ. ಹೌದೌದು. ಹಲೋ, ಕಪ್ರಾಟಿ ಕಲಾವಿದರು ಹೆಣ್ಣು ಶ್ರೇಷ್ಠ ಅಂತ ಹೇಳ್ದಂಗೆ ಆತ್ರಲ್ಲ, ಗಂಡನೇ ಶ್ರೇಷ್ಠ ಆಯ್ತು. ನೀವು ಹೇಳ್ರಲ್ಲ ಹೆಣ್ಣು ಶ್ರೇಷ್ಠ ಅಂತ. ನಾವು ಬರ್ಬೇಕಾದ್ರೆ ನನಗೆ ಇಸ್ತ್ರಿ ಮಾಡಿ ತಾಯಿ ಸ್ವರೂಪ ಆದಂತ ನಾನು ಹೆಂಡತಿ ಕಳಿಸ್ಕೊಟ್ಟ ಅಂತ ಹೇಳಿಲ್ರಿ. ಇಲ್ಲಿ ಮಾಯಾ ಪ್ರಪಂಚದ ಬಗ್ಗೆ ಇದು ಚರ್ಚೆ. ಇದು ಮಟ್ಟಾಳ ಸಂಗೀತ ಜೋಡಿ ತಾಯಿ ಸ್ವರೂಪ ಅಂತ ಹೇಳಿ ನೀವು ಒಪ್ಕೊಂಡ್ರಿಲ್ವಾ? ಅದಕ್ಕೆ ನಾವು ಒಪ್ಪಿನ ಎಲ್ಲಿ ಆತ್ರಿ. ಓಕೆ. ಸಂಸಾರ ಮಾಡುವಂತ ಹೆಂಡತಿನೇ ಬ್ಯಾರಿದಾಳ, ಇವ್ರ ಕೈ ಕೊಟ್ಟು ಹೋಗುವಂತ ಹೆಂಡ್ರು ಬೇರೆ. ಇದನ್ನ ಇಟ್ಟಿನಿ ನಾನು ಭಾಗ. ಇಲ್ಲಿ ಹೆಚ್ಚ ಕಡಿಮೆ ಅಲ್ರಿದು. ನನ್ನ ಜೋಡಿ ಸಂಸಾರ ಮಾಡೋ ಹೆಂಡತಿನೇ ಬ್ಯಾರೆ, ಕೈ ಕೊಟ್ಟು ಹೋಗುವವ್ರು ಬ್ಯಾರೆ ಅಂತ ಇಲ್ಲಿ ಭಾಗ ಇಟ್ಟಿದ್ದೀನಿ. ಇದು ಅರ್ಥ ಹಿಂಗೈತ್ರಿ. ಇಲ್ಲಿ ಹಿಂಗೈತ್ರಿ. ನೀವು ಇದನ್ನ ಅರ್ಥ ಬಿಡಿಸ್ಕೋಬೇಕು. ಆಡುವಂತ ಕಲಾವಿದರು ನನಗೂ ಬಂದು ಹೇಳ್ರಿ, ಅವ್ರ ತಾಯಿ ಅಂತೇಳಿ ಒಪ್ಕೊಂಡ್ರಲ್ಲ, ಆದ್ರಿಂದ ಅವ್ರ ಹೆಣ್ಣು ಅಂತೇಳಿ ಒಪ್ಕೊಂಡಂಗ ಆತಂತ ಹೇಳ್ರಿ. ಇಲ್ಲ, ತಾಯಿ ಶ್ರೇಷ್ಠ ಅಂತ ನಾ ಮಂದಿಲ್ಲ. ತಾಯಿಗೆ ಹೆಸರು ತಾಯಿ ಸ್ವರೂಪ ಅಂತೇಳಿ ನೀವು ಹೇಳ್ರಲ್ಲ. ಆದ್ರೆ ಸಂಸಾರ ನನ್ನ ನಡು ಕೈ ಬಿಟ್ಟಲ್ಲ, ಹೆಂಡತಿಗೆ ನನಗೆ ನ್ಯಾಯ ಬಂದಿದ್ದು. ತಾಯಿದ ಅಲ್ರಿ ವಿಷಯ ಇದು, ಗಂಡ ಹೆಂಡರದು. ಏನು ಗಂಡ ಶ್ರೇಷ್ಠ, ಹೆಂಡತಿ ಶ್ರೇಷ್ಠ? ಇವ್ರು ಏನದಾರಲ್ಲ, ರೊಕ್ಕ ತಗೊಂಡು ಕೈ ಕೊಟ್ಟು ಹೋಗೋವ್ರತ್ ನಾ ಹೇಳಿನಿ. ರೊಕ್ಕ ಇಲ್ಲದ್ರು ನಾನು ಕರ್ಕೊಂಡು ಊಟಕ್ಕೆ ಹಾಕುವಂತ ಹೆಂಡತಿ ಅಲ್ಲಿ ಬ್ಯಾರೆ ಅದಾಳ. ಹಿಂಗೈತ್ರಿ ಇದು ವಾದ. ಆಯ್ತು.
ಇವರು ನಮ್ಮ ಪಾವನ್ಯಾರು ಬೇಗತಾ ನಟ್ಟ ಮಾಡಿಲ್ಲ ಮಾಡಿವ್ ಕರೆ ನಡಬರಕ ನಮ್ಮ ಕೈ ಕೊಟ್ಟ ನೀವು